ಹಾಸನ ತಾಲೂಕಿನ ಗುಡ್ಡೇನಹಳ್ಳಿ ಗ್ರಾಮದ ಹನುಮಂತನಗರ ಜನತಾ ಕಾಲೋನಿ ಬಳಿ ಇರುವ 40 ಅಡಿ ಅಗಲದ ರಸ್ತೆಗೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ನಾಮಕರಣ ಮಾಡಿ ಕೆಂಪೇಗೌಡ ರಸ್ತೆ ಎಂದು ಕರೆಯಲು ಗ್ರಾಮಸ್ಥರು ತೀರ್ಮಾನಿಸಿದಂತೆ ಗ್ರಾಮದ ಜನರು ಕೆಂಪೇಗೌಡರ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿ ಸಂಭ್ರಮದಿಂದ ನಾಮಕರಣ ಕಾರ್ಯಕ್ರಮವನ್ನು ಆಚರಿಸಿದರು. ಕಾರ್ಯಕ್ರಮದ ಅಂಗವಾಗಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮ ಮುಖಂಡರು ಹಾಗೂ ಸಾರ್ವಜನಿಕರು ಪುಷ್ಪಾರ್ಚನೆಯನ್ನು ನೆರವೇರಿಸಿದರು. ಈ ವೇಳೆ ಕೆಂಪೇಗೌಡರಿಗೆ ಜಯವಾಗಲಿ ಎಂಬ ಘೋಷಣೆಗಳು ಮೊಳಗಿದ್ವು. ಗ್ರಾಮಸ್ಥರು ಹರ್ಷದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇದು ನಮ್ಮ ಗುಡ್ಡೇನಹಳ್ಳಿ ಗ್ರಾಮದ ಹನುಮಂತನಗರ ಜನತಾ ಕಾಲೋನಿ ಅಂತ ಹೇಳಿ ಇದು ನಮ್ಮ ಗ್ರಾಮಕ್ಕೆ ಸೇರಿದಂಥ ಒಂದು 40 ಅಡಿ ರಸ್ತೆ. ಗ್ರಾಮದ ಜಾಗವನ್ನು ಅದನ್ನು ಬಿಟ್ಟು ಇವತ್ತು 40 ಅಡಿ ರಸ್ತೆನೇ ಮಾಡಿದ್ವಿ. ಇವತ್ತು ಅದೇ ಆ ಒಂದು ಕಾರ್ಯಕ್ರಮ ನಮ್ಮ ಕೆಂಪೇಗೌಡರದ ಒಂದು ವಿಗ್ರಹನ ಸ್ಥಾಪನೆ ಮಾಡುವ ಮುಖಾಂತರ ಈ ಗುಡ್ಡೇನಹಳ್ಳಿ 40 ಅಡಿ ರೋಡ್ಗೆ ಕೆಂಪೇಗೌಡ ರಸ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾಮಕರಣ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಯಾವಾಗಲಿಂದ ನೀವು ಇದು ಕರಿತಾ ಇದ್ರಿ ಇದನ್ನ ನೀವು ರೋಡ್ ಹೆಸರನ್ನ? ನಾವು ತುಂಬ ಒಂದು ರೋಡ್ ಕಾಂಕ್ರೀಟ್ ರೋಡಾಗಿ ಒಂದು 3 ವರ್ಷ ಆಯಿತು. ಅವಾಗಿಂದ ಕೇಳ್ತಾ ಇದ್ದೀವಿ ರೋಡ್ ಆಗಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಯಾರು ಅದನ್ನು ಸರ್ಕಾರ ಜಿಲ್ಲಾ ಆಡಳಿತ ಯಾವುದಾಗಲಿ ಮಾಡಲಿಲ್ಲ. ಅದಕ್ಕೆ ನಾವು ಗ್ರಾಮಸ್ಥರು ಸೇರಿಬಿಟ್ಟು ಅದನ್ನು ಮಾಡಿದ್ವಿ. ನಿಮ್ಮ ಹೆಸರು? ಸೇರಿದ್ಕೊಂತ ರಸ್ತೆ ಇದು ಹಿಂದಿನಿಂದ ಕಾಲ್ದಾರಿ ಇತ್ತು. ಇವಾಗ 40 ಅಡಿ ರಸ್ತೆ ಆಗಿದೆ. ಅದರಿಂದ ಇದು ಕೆಂಪೇಗೌಡ ರಸ್ತೆ ಅಂತ ನಾಮಕರಣ ಮಾಡಿ ಹೊಸದಾಗಿ ಗ್ರಾಮಸ್ಥರೆಲ್ಲ ಉದ್ಘಾಟನೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೇಶವಮೂರ್ತಿ, ಕಾರ್ಯಕ್ರಮದಲ್ಲಿ ಗುಡ್ಡೇನಹಳ್ಳಿ ಗ್ರಾಮದ ಮುಖಂಡ ಹಾಗೂ ಎಸ್ಜೆ ಗ್ರೂಪ್ನ ಜಿಎಸ್ ಸತೀಶ್, ಬಡಾವಣೆ ಮುಖಂಡರಾದ ರವಿಕುಮಾರ್, ರಂಗಸ್ವಾಮಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹೇಮಂತ್ ಕುಮಾರ್, ಗೋವಿಂದ್, ಪ್ರತಾಪ್, ಜನಾರ್ದನ್, ಮಂಜುನಾಥ್, ಪ್ರದೀಪ್, ಕಿಶೋರ್, ಅರ್ಜುನ್, ಅಶೋಕ್, ಲೋಕೇಶ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಗುಡ್ಡೇನಹಳ್ಳಿ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು.